ಅಮ್ಮೋ ನೋಡೋಣ ನಾನು ಹಿಂಗ್ ಹೇಳಿಲ್ವಾ ಅಮ್ಮು ವಲ್ಲಭಂಗ್ ಹೋಗಿ ಪಾಯಸ ಮಾಡ್ಕೊಟ್ ಬಂದಿದ್ದಾಳೆ ನಂಗೆ ಯಾವಾಗಿಂದನೋ ಇವಳ ಮೇಲೆ ಡೌಟ್ ಇತ್ತು ಏನೋ ಸಮಥಿಂಗ್ ನಡೀತಾ ಇದೆ ಅಂತ ಆದ್ರೆ ಆ ಸಮಥಿಂಗ್ ನಮ್ ಶತ್ರು ಮನೆಯವ್ರ ಜೊತೆನೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ನೋಡು ನಮ್ಮ ಅಪ್ಪ ದೊಡ್ಡಪ್ಪ ಎಷ್ಟ್ ಸತಿ ಹೇಳಿದ್ದಾರೆ ನಮ್ ಮನೆಯವ್ರು ಯಾರು ಅವ್ರ ಜೊತೆ ಸವಾಸ ಮಾಡ್ಬಾರ್ದು ಅಂತ ಆದ್ರೆ ನೀನು ಒಂದೇ ಸತಿಗೆ ಈ ಲೆವೆಲ್ಗೆ ಹೋಗ್ಬಿಟ್ಯಾ ಯಾವ ಲೆವೆಲ್ಗೆ ಹಾ ಮಾಡೋದೆಲ್ಲ ಮಾಡಿ ಯಾವ ಲೆವೆಲ್ಗೆ ಅಂತ ನನ್ಗೆ ಕೇಳ್ತಾ ಇದ್ಯಾ ನಿನ್ನ ಬಲಬನ್ ಮಧ್ಯೆ ಏನ್ ನಡೀತಾ ಇದೆ ಏನು ಇಲ್ಲ ಏನು ಇಲ್ದೆ ಹೋದ್ರೆ ಯಾರಿಗೂ ಗೊತ್ತಾಗ್ದೇ ಇರೋ ಹಾಗೆ ಅದು ಈ ರಾತ್ರಿ ಯಾಕೆ ಅವ್ನ್ಗ್ ಹೋಗಿ ಪಾಯಸ ಮಾಡ್ಕೊಟ್ಟೆ ಮೊನ್ನೆ ದೇವಸ್ಥಾನದಲ್ಲಿ ಅವ್ನ್ ಸಿಕ್ಕಿದಾಗ ನನಗ್ ಕೋತಿ ಅಂದ ಅದಕ್ಕೆ ಹಾ ನೋಡೋಣ ಕೋತಿ ಅನ್ನಂತೆ ಅದಕ್ಕೆ ಇವಳು ಹೋಗಿ ಪಾಯಸ ಮಾಡಿ ಕೊಟ್ಟು ಬಂದಿದ್ದಾಳೆ ನಾಳೆ ಕತ್ತೆ ಅಂತಾನೆ ಹೋಗ್ ಜ್ಯೋತಿ ಪ್ಲೀಸ್ ನಾನ್ ಹೇಳೋದ್ನ ಪೂರ್ತಿ ಕೇಳು ನಾನು ಅವನಿಗೆ ಬರೀ ಪಾಯಸ ಕೊಟ್ಟಿಲ್ಲ ಅದಕ್ಕೆ ಲೂಸ್ ಮೋಷನ್ ಪೌಡರ್ ಹಾಕಿ ಕೊಟ್ಟಿದ್ದೀನಿ ಇವತ್ ರಾತ್ರಿ ಎಲ್ಲ ಅವ್ನ್ ಬೆಡ್ರೂಮ್ ಅಲ್ಲಿ ಇರೋ ಹಾಗೆ ಇಲ್ಲ ಬಾತ್ರೂಮ್ ಅಲ್ಲೇ ಮಲ್ಕೊಂಡ್ಬಿಡ್ಬೇಕು ಏ ಅಮ್ಮು ಸಾಕ್ ಸುಮ್ನೆ ಇರು ಸುಳ್ಳು ಹೇಳಿದ್ರು ಅದು ನಂಬೋ ತರ ಇರ್ಬೇಕು ಅಣ್ಣ ಅವನು ಬರೀ ಕೋತಿ ಅನ್ನೋದಕ್ಕೆ ನನ್ ಪಾಯಸ ಕೊಟ್ಟಿಲ್ಲ ಅವನು ನಿನ್ ಬಗ್ಗೆನೂ ಏನೇನೋ ಹೇಳ್ದ ನಿಮ್ಮಣ್ಣ ಹುಡ್ತಾನೆ ಹಿಂಗ ಅಥವಾ ಬೆಳಿತಾ ಬೆಳಿತಾ ಹಿಂಗ ಅಂತ ಕೇಳ್ದ ಅಂದ್ರೆ ಯಾವ ತರ ಸಿಡಕ್ ಮೂತಿ ಸಿಂಗಾರಪ್ಪನ್ ತರ ಅಂತ ಅದಕ್ಕೆ ಅಣ್ಣ ನಿನಿಗೋಸ್ಕರ ಪಾಯಸ ಮಾಡಿದೀನಿ ಅಂತ ಪುಸ್ಲಾಯಿಸಿ ಲೂಸ್ ಮೋಷನ್ ಪೌಡರ್ ಹಾಕಿರೋ ಪಾಯಸ ಕೊಟ್ಬಿಟ್ಟೆ ಗುಡ್ ಅಮ್ಮ ವೆರಿ ಗುಡ್ ಒಳ್ಳೆ ಕೆಲಸನೇ ಮಾಡಿದ್ಯಾ ಇವತ್ತು ರಾತ್ರಿ ವಲ್ಲಭ ನಿದ್ದೆ ಮಾಡ್ಲೇಬಾರ್ದು ಹಾ ಅಣ್ಣ ಈ ಅಮೂಲ್ಯನ್ ತಂಟೆಗ್ ಬಂದ್ರೆ ನಾನ್ ಸುಮ್ನೆ ಬಿಟ್ಬಿಡ್ತೀನಾ ನಾನ್ ನಿನ್ ತಂಗಿ ಅಣ್ಣ ನನ್ನ ಅಣ್ಣನ್ ಬಗ್ಗೆ ಯಾರು ಮಾತಾಡಿದ್ರೆ ರಕ್ತ ಕೊತ 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 ಅಂತ ಕುದಿಯುತ್ತೆ ಇನ್ನೊಂದು ಸಲ ನೀನ್ ಅವ್ರ ಮನೆ ಸಹವಾಸಕ್ಕೆ ಹೋಗ್ಬಾರ್ದು ಖಂಡಿತ ಇಲ್ಲ ಅಣ್ಣ ಆ ಲಕ್ಷ್ಮಣ ಹಾಕಿರೋ ಗೆರೆನ ಸೀತಾ ಮಾತಾ ದಾಟಿರ್ಬೋದು ಆದ್ರೆ ಈ ಶ್ರೀಕಂಠ ಹಾಕೋ ಗೆರೆನ ಈ ಅಮ್ಮು ಯಾವತ್ತೂ ದಾಟಲ್ಲ ಅಣ್ಣ ನಂಗೆ ಯಾಕೋ ಇನ್ನೂ ಡೌಟು ನೀನ್ ಸುಳ್ಳು ಹೇಳ್ತಾ ಇದೀಯ ಅಂತ ನೀನೇ ತಾನೇ ಹೇಳಿದ್ದು ಸುಳ್ಳು ಹೇಳಿದ್ರೆ ನಂಬೋ ರೀತಿ ಇರ್ಬೇಕು ಅಂತ ಅದಕ್ಕೆ ತಲೆ ಮೇಲೆ ಹೊಡ್ದಂಗೆ ಸತ್ಯ ಹೇಳ್ದೆ ಏನು ಇಷ್ಟೊತ್ತಾದ್ರೂ ಕಾಡ್ ಪಾಪ ಕಾಣಿಸ್ತಾನೆ ಇಲ್ವಲ್ಲ ಎಲ್ಲೋಗಿರ್ತಾನೆ ಲಂಡನ್ ಅಲ್ಲಿ ಸೆಟ್ಲ್ ಆಗಿರ್ತಾನೆ ಆದ್ರೂ ಈ ವೇಷದಲ್ಲಿ ಅವನೊಂದ್ಸಲ ನೋಡ್ಬೇಕಲ್ಲ ಅಯ್ಯೋ ಯಪ್ಪ ಹೊಟ್ಟೆ ನೋವು ಓ ಯಾರಿಗ್ ಬೇಕಪ್ಪ ಇದು ಯಪ್ಪ ಸುಸ್ತಾಯ್ತು ಹೊಟ್ಟೆ ಎಲ್ಲ ಗುಳು 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 ಅಂತ ಇದೆಯಲ್ಲ ಓ ನನ್ ಕಷ್ಟ ಯಾರಿಗ ಹೇಳ್ಕೊಳ್ಳಿ ದೇವ್ರೆ ಕಡ್ಬಪ್ಪ ಏನೋ ಆಯ್ತು ಲೇ ಕರಿಬೇಕು ನೀನ್ ಕೊಟ್ಟಿದ್ ಪಾಯಸ ಕುಡ್ದು 4 ಸಲ ವಾಶ್ರೂಮ್ ಹೋದೆ ಕಣೆ ಹೊಟ್ಟೆ ಎಲ್ಲ ಒಂಥರ ಗಳ 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 ಅಂತ ಅನ್ನಿಸ್ತಾ ಇದೆ ನನಗ್ ಬುದ್ಧಿ ಬಂದಾಗಿಂದ ಇಷ್ಟು ಸಲ ವಾಶ್ರೂಮ್ಗೆ ಹೋಗಿಲ್ಲ ಕಣೆ ಇನ್ನೊಂದ್ 3-4 ಸಲ ವಾಶ್ರೂಮ್ಗೆ ಏನಾದ್ರು ಹೋದ್ರೆ ಪಕ್ಕ ಹೊಗೆ.com ಹೌದಾ ಯಾಕೀಗಾಯ್ತು ವಲ್ಲಭ ನಾನು ಒಂದ್ ಲೋಟ ಟೇಸ್ಟಿಂಗ್ ಅಂತ ಕುಡ್ದ್ನಲ್ಲ ನನಗೇನು ಹಾಗೆ ಇಲ್ಲ ನಿನಗೇನಾಯ್ತು ಅದಕ್ಕೆ ವಲ್ಲಭ ಹೇಳೋದು ಬೇರೆಯವ್ರನ್ನ ಗೋಳೈಕೊಂಬಾರ್ದು ಅಂತ ಅಂತದ್ರಲ್ಲೂ ನನ್ನಂತ ಪಾಪದವ್ರನ್ನ ಗೋಳೈಕೊಂಡ್ರೆ ದೇವ್ರ ಇಂಥದ್ದೇ ಶಿಕ್ಷೆ ಕೊಡೋದು ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ ಕರಿಬೇಕೆ ನನಗೆ ಲೂಸ್ ಮೋಷನ್ ಟ್ಯಾಬ್ಲೆಟ್ ಹಾಕ್ಬಿಟ್ಟು ಪಾಯಸ ಕೊಡ್ತೀಯಾ ಆ ಪಾಯಸ ನಾನ್ ಕುಡ್ದೇ ಇಲ್ಲ ಪಾಪ ನಮ್ಮ ಮಾಮ ಕುಡ್ದು ಒದ್ದಾಡ್ತಾ ಇದಾರೆ ಅಲ್ಲ ಕಣೆ ಈ ವಿಡಿಯೋ ಇದೆ ಅಂತ ಗೊತ್ತಿದ್ರು ಸ್ವಲ್ಪನಾದ್ರೂ ಭಯ ಭಕ್ತಿ ಅನ್ನೋದೇ ಇಲ್ವಲ್ಲ ನಿನ್ಗೆ ಯಾಕೆ ನಿಮ್ಮ ಅಪ್ಪಂಗ್ ಕಳಿಸ್ಬೇಕಾ ಮತ್ತೆ
ನೀನ್ ಈ ಲೆವೆಲ್ಗೆ ನಂಗೆ ಟಾರ್ಚರ್ ಕೊಟ್ರೆ ನಾನ್ ಸುಮ್ನೆ ಇರ್ಬೇಕಾ? ಅದಕ್ಕೆ ನಾನ್ ಬೇದಿ ಮಾತ್ರ ಹಾಕೊಟ್ಟಿದ್ದು. ಪಾಪ ಅದನ್ನ ಸುಂದ್ರು ಚಿಕ್ಕಪ್ಪ ಕುಡಿದ್ಬಿಟ್ರು. ಇರ್ಬೇಕ್ ಕಣೆ ನೀನು, ನನ್ಗಾಗ್ಲೇ ಡೌಟ್ ಇತ್ತು, ಅದಕ್ಕೆ ನೀನ್ ಕೇಳಿದ್ದು. ಅದು ಸೂರ್ಯ ವಂಶದ ಗಸಗಸೆ ಪಾಯಸನ ಅಂತ, ಆದ್ರೆ ನೀನು ಸೂರ್ಯಕಾಂತ್ ವಂಶದ ಸಾವಿಗೆ ಪಾಯಸ ಕೊಡ್ತೀಯಾ? ಏಯ್, ನನ್ ವಂಶದ ಬಗ್ಗೆ ಎಲ್ಲ ಮಾತಾಡ್ಬೇಡ. ಏನ್ ಮಾಡ್ಕೊಳ್ತೀಯಾ ನೀನ್? ಈ ತರ ರೋಪಕದ್ ನೋಡಿ ನಿಮ್ಮ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಅಣ್ಣ ತಂಗಿ ಅಕ್ಕ ತಮ್ಮ ಎಲ್ರು ಬರ್ಲಿ, ಎಲ್ರಿಗೂನು ಲೈವ್ ಟೆಲಿಕಾಸ್ಟ್ ಮಾಡ್ಬಿಡ್ತೀನಿ. ಸರಿ, ಇವಾಗ ನಾನ್ ಏನ್ ಮಾಡ್ಬೇಕು ಹೇಳು? ನಾನ್ ಕಣ್ಣೆದ್ರುಗಡೆ 20 ಸೆಕೆಂಡ್ ಇದ್ರೂನು ವಿಡಿಯೋನ ವೈರಲ್ ಮಾಡ್ಬಿಡ್ತೀನಿ. ಓಡೋ ಆಗ ನೀನ್ ಓಡು ಅಂತ ಅಂದ್ರೆ ಓಡೆ. ವಿಡಿಯೋ ಸೇಫ್. ಮೊಬೈಲು ಅಯ್ಯೋ, ಕಲ್ಲೆಸಿಯಕ್ ಹೋಗಿ ಫೋನೇ ಎಸ್ಬಿಟ್ನಲ್ಲ. ಇದ್ದಿದ್ ಒಂದೇ ಒಂದ್ ಬಂಗಾರದಂತ ಫೋನು. ಅಪ್ಪ ಕೇಳಿದ್ರೆ ಏನ್ ಮಾಡ್ಲಿ? ಈ ಕರಿಬೇಕಿಂದ ನನ್ ಮೊಬೈಲ್ ಹೊಡೆದೋದಂಗಾಗೋಯ್ತಲ್ಲ. ಆನು ಆಯ್ತಾ ಇಲ್ಲ. ಹೇಗೋ ಹೊಡೆದಾಕೊಂಡೆ ಇದನ್ನ? ಅದು ಕೈಯಿಂದ ಮಿಸ್ ಆಗಿ ಬಿದ್ದೋಯ್ತು. ಕತ್ತೆ ಬಡವಾ, ಜವಾಬ್ದಾರಿ ಬೇಡ ನಿನ್ಗೆ? ಹೇಗೋ ಕೈಯಿಂದ ಬಿದ್ದೋಗುತ್ತಿದ್ದು? 20,000 ರೂಪಾಯಿ ಇದು. ತೆಕ್ಕೊಟ್ಟು 2 ವರ್ಷ ಆಗಿಲ್ಲ, ಆಗ್ಲೇ ಹೊಡ್ಕೊಂಡ್ ಬಂದಿದ್ಯಾ ನೀನು. ಸಾರಿಪಾ. ಏನ್ ಸಾರಿ? ಓ, ಗಮ್ ಟೇಪ್ ತಗೊಂಬಾ, ಅಂಟ್ಸೋಣ. ಗಮ್ ಟೇಪ್ ಎಲ್ಲ ವರ್ಕೌಟ್ ಆಗಲ್ಲಪ್ಪ. ಸ್ಕ್ರೀನ್ ಹೊಡೆದೋಗಿದೆ. ಒಂದ 3-4 ಸಾವಿರದಲ್ಲಿ ಹೊಸ ಸ್ಕ್ರೀನ್ ಹಾಕ್ಸ್ಕೊಬಹುದು. 3,000 ಅಲ್ಲ, 300 ರೂಪಾಯಿನೂ ಕೊಡೋದಿಲ್ಲ ನಾನು. ಫೋನ್ ಇಲ್ಲ ಅಂದ್ರೆ ಹಿಂಗಪ್ಪ, ಕಷ್ಟ ಆಗುತ್ತೆ. ಹೌದಪ್ಪ, ರೀಲ್ಸ್ ನೋಡಕ್ಕಾಗ್ದೆ ತುಂಬಾ ಕಷ್ಟ ಆಗುತ್ತಲ್ವ ನಿನ್ಗೆ? ನೀನ್ ಏನ್ ತಿಪ್ಪರ್ ಲಾಗ ಹಾಕಿದ್ರು ಅಷ್ಟೇ, ಈ ಫೋನ್ನ ರಿಪೇರಿನೂ ಮಾಡ್ಸಲ್ಲ, ಹೊಸದು ತೆಕ್ಕೊಡಲ್ಲ. ಆದ್ರೆ ನನ್ನ ಹತ್ರ ಇನ್ನೊಂದು ಫೋನ್ ಇದೆ, ಅದನ್ನ ಕೊಡ್ಬಲ್ಲೆ. ಇನ್ನೊಂದು ಫೋನಾ? ನನಗೋಕೆಪ್ಪ, ಅದಕ್ಕೆ ಸಿಮ್ ಹಾಕೊಂಡು ಯೂಸ್ ಮಾಡ್ತೀನಿ, ಕೊಡಿ. ಇರು ಬಂದೆ. ಇದಾ? ಏಯ್, ಇದು ನನ್ನ ಮೊದಲನೇ ಫೋನ್ ಕಣ. ಜೋಪಾನವಾಗಿ ಇಲ್ಲಿ ತನಕ ಇಟ್ಕೊಂಡ್ ಬಂದಿದ್ದೀನಿ. ಇದ್ನೂ ಹೊಡ್ಕೋಬೇಡ ಅಷ್ಟೇ. ಲಾರಿ ಟೈರ್ ಕೆಳಗಡೆ ಇಟ್ರು ಹೊಡೆದೋಗಲ್ಲ ಬಿಡಿ. ಇದು ಮೇ ಬಿ ಇದನ್ನ 2005 ಅಲ್ಲಿ ಅನ್ಸುತ್ತೆ ಲಾಸ್ಟ್ ಚಾರ್ಜ್ ಮಾಡಿರೋದು. ಇನ್ನೂ ಫುಲ್ ಬ್ಯಾಟ್ರಿ ಇದೆ. ಏನೋ ಅಂದೆ? ಏನಿಲ್ಲಪ್ಪ, ಕಾಲ್ ಮಾಡೋದಕ್ಕೆ ಇದು ಸಾಕು ಬಿಡಿ. ನಿನ್ ಓದಕ್ ತೊಂದರೆ ಆಗ್ಬಾರ್ದು ಅಂತಾನೆ ಈ ಮೊಬೈಲ್ ಹೊಡೆದೋಗಿದ್ದು ಅನ್ಸುತ್ತೆ. ಹೋಗ್ ಸ್ವಲ್ಪ ಹೊತ್ತು ಓದ್ಕೋ, ಆಮೇಲೆ ಮಲ್ಕೊಳ್ಳುವಂತೆ. ಬಂದ್ ನೋಡ್ತೀನಿ. ಸರಿಯಪ್ಪ. ಗಿರಿಜಾ, ಗಿರಿಜಾ. ಮಾವ, ಏನಾದ್ರು ಬೇಕಿತ್ತಾ? ಏನ್ ಹೇಳಿ ಮಾವ. ಗಿರಿಜಾ, ಎಲ್ಲಿದ್ಯಾ ನೀನು? ಗಾಡಿ ಕೀ ಕೊಡು. ತಗೊಳ್ಳಿ ಮಾವ. ಗಿರಿಜಾ, ಎಲ್ಲಿದ್ಯಾ? ಬಂದಿರಿ. ಏನ್ ಗಿರಿಜಾ, ನಂಗೆ ತಡ ಆಯ್ತು. ಯಾಕಿಷ್ಟು ಲೇಟು? ಹಿತ್ಲಲ್ಲಿದ್ದೀರಿ. ಹಾಗೆ ಹಬ್ಬಕ್ಕೆ ಸಾಮಾನೆಲ್ಲ ಬೇಕಾಗಿತ್ತು, ಅದಕ್ಕೆ ನಾನು ಇನ್ನೂ ದಿನಸಿ ಲಿಸ್ಟ್ ಎಲ್ಲ ಮಾಡ್ಬಿಡ್ತೀನಿ. ಸುಂದ್ರನ್ ಕೈಲಿ ಕೊಟ್ಟು ಕಳಿಸ್ರಿ. ಸರಿ, ನಮ್ಮ ಏರಿಯಾ ಕಮಿಟಿ ಮೀಟಿಂಗ್ ಇದೆ. ಮೀಟಿಂಗ್ ಮುಗಿಸ್ಕೊಂಡು ಆಮೇಲೆ ಅಂಗಡಿಗೆ ಹೋಗ್ತೀನಿ. ಹೌದಾ? ಏನ್ ಮೀಟಿಂಗ್ ರೀ? ಗಣೇಶ್ ಚತುರ್ಥಿ ಬಗ್ಗೆ ನಮ್ಮ ಏರಿಯಾ ಕಮಿಟಿಯವರು ಮೀಟಿಂಗ್ ಕರೆದಿದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಪ್ರತಿ ಸಲ ಗಣೇಶ ಹಬ್ಬ ಆಚರಿಸೋ ಅವಕಾಶ ನಮ್ಮ ಏರಿಯಾದಲ್ಲಿ ಎಲ್ರಿಗೂ ಸಿಕ್ಕಿದೆ, ನಮಗ್ ಒಂದ್ಸಲಿನೂ ಸಿಕ್ಕಿಲ್ವಲ್ಲ ರೀ. ಅದಕ್ಕೆ ಈ ವರ್ಷ ನಾವೇ ಮಾಡೋ ಹಾಗೆ ನೀವು ಮಾತಾಡ್ರಿ. ಗಿರಿಜಾ, ಈ ಗಣೇಶ ಹಬ್ಬದ ಆಚರಣೆ ಉಸ್ತುವಾರಿ ಇದೆಯಲ್ಲ, ಅದೊಂಥರ ವರ ಇದ್ದ. ದೇವ್ರ ಹತ್ರ ಹೋಗಿ ವರ ಕೊಡು ವರ ಕೊಡು ಅಂತ ನಾವು ಕೇಳಬಾರ್ದು. ದೇವ್ರೇ ಅನುಗ್ರಹ ಮಾಡಬೇಕು, ಅವಾಗ್ಲೇ ಚಂದ. ಹಾಗಲ್ಲ ರೀ, ಇಷ್ಟು ವರ್ಷದಿಂದ ಒಂದ್ಸಲನೂ ದೇವ್ರು ನಮ್ಗೆ ಅನುಗ್ರಹನೇ ಮಾಡಿಲ್ಲ. ಆ ದೇವ್ರಿಗೆ ನಮ್ಮ ಮೇಲೆ ಅದೇನ್ ಕೋಪನೋ ಏನೋ, ಆದ್ರೂ ತುಂಬಾ ಆಸೆ ಆಗತ್ತೆ ರೀ. ಒಂದ್ಸಲ ನಾವೆಲ್ಲ ಜವಾಬ್ದಾರಿ ತಗೊಂಡು ಆ ದೇವ್ರ ಸೇವೆ ಮಾಡ್ಬೇಕು ಅನ್ಸುತ್ತೆ. ದೇವ್ರು ಒಂದ್ಸಲ ಕೊಡಕ್ ಶುರು ಮಾಡಿದ್ರೆ
ನಾವೇ ಸಾಕು ಸಾಕು ಅಂದ್ರೂ ಬಿಡೋದಿಲ್ಲ, ಅಷ್ಟು ಕೊಡ್ತಾನೆ. ಎಲ್ಲದಕ್ಕೂ ಕಾಲ ಕೂಡ್ಬರ್ಬೇಕು. ಸರಿ, ನಂಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ಜೋಪಾನ ರೀ. ಅತ್ತೆ ನೋಡ್ತಾ ಇರಿ, ಈ ಸಲ ಮಾವಂಗೆ ಗಣೇಶ ಹಬ್ಬದ ಉತ್ಸವ ಒಂದೇ ಬರುತ್ತೆ. ಓಹೋ, ಅದ್ ಹೇಗೆ? ನಿಮ್ ಮಾವಂಗೆ ಸಿಗುತ್ತೆ ಅಂತ ಅಷ್ಟ್ ಕಡಾಖಂಡಿತವಾಗಿ ಹೇಳ್ತಿದ್ಯಾ? ಹೇಳ್ತಾ ಇರೋದು ಯಾರು? ಈ ಮೀನಾ ಅಲ್ವಾ? ಹಾಗೇನಾದ್ರೂ ಆದ್ರೆ ಚೆನ್ನಾಗ್ ಕಡುಬು ಮಾಡಿ ನಿನ್ ಸಾಕು ಸಾಕು ಅನ್ನೋಷ್ಟು ತಿನ್ನಿಸ್ಬಿಡ್ತೀನಿ. ಅಷ್ಟಕ್ಕೂ ಅತ್ತೆ, ಮಾವ ನೋಡೋದಕ್ ಮಾತ್ರ ಗೊರ್ರ ಅಂತಿರ್ತಾರೆ, ಆದ್ರೆ ಸಖತ್ ರೊಮ್ಯಾಂಟಿಕ್ ಅಲ್ವಾ? ಯಾಕೆ ಹಾಗೆ ಹೇಳ್ತಾ ಇದ್ಯಾ? ನಾನು ಮನೆಗ್ ಬಂದಾಗ್ಲಿಂದ ಗಮನಿಸ್ತಾನೆ ಇದ್ದೀನಿ. ಮಾವನ್ ಕಣ್ಮುಂದೆನೆ ಕೀ ಇದ್ರು ಯಾರಾದ್ರೂ ಬಂದ್ ಕೀ ಕೊಟ್ರುನು ಅವ್ರು ಈಸ್ಕೊಳ್ಳೋದೇ ಇಲ್ಲ. ನೀವ್ ಬಂದು ಕೀ ಕೊಟ್ರೆ ಅವ್ರು ನಿಮ್ ಕಣ್ಣಲ್ಲಿ ಕಣ್ಣಿಟ್ಟು ಹಾಗೆ ಈಸ್ಕೊಳ್ತಾರೆ. ಎಷ್ಟು ಕ್ಯೂಟ್ ಅಲ್ವಾ? ಮೀನಾ, ಈ ವಿಷಯ ನಿನ್ನೆ ಮುನ್ನೆದಲ್ಲ ಕಡೆ, ಮದ್ವೆ ಆದಾಗಿಂದ ಅವ್ರು ಹಾಗೆ ಇರೋದು. ನಾನು ಅವ್ರ ಪಾಲಿನ ಅದೃಷ್ಟ ದೇವತೆ ಅಂತ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ. ಏನೇ ಹೇಳಿ ಅತ್ತೆ, ನೀವಿಬ್ರು ಆದರ್ಶ ದಂಪತಿಗಳು. ಓಹೋ, ಮೇಡಮ್ ಅವ್ರೇನು ಇಷ್ಟೊಂದು ನಾಚ್ಕೋತಿದ್ದೀರಾ? ನಿಮ್ಮೋರ್ ಸೂಪರ್ ಬಿಡಿಯತ್ತೆ, ಎಷ್ಟು ರೊಮ್ಯಾಂಟಿಕ್ ಆಗಿದ್ದಾರೆ. ನಮ್ಮೋರು ಇದ್ದಾರೆ ಅನ್ರೊಮ್ಯಾಂಟಿಕ್ ಫೆಲೋ. ಬರೀ ಗಾಬರಿ ಪಡೋದೇ ಆಯ್ತು. ಗಾಬರಿ ಸುಬ್ಬ ಅವನು. ಪಾಪದವನ್ ಕಣೆ ನನ್ ಮಗ, ಅವಾಗೆಲ್ಲ ಬೈಬೇಡ. ಅವನ್ಗೆ ಇವೆಲ್ಲ ಏನು ಗೊತ್ತಾಗಲ್ಲ ಕಣೆ, ಅವನಿನ್ನು ಚಿಕ್ಕ ಕಂದ ಕಣೆ. ಹಾ ಅತ್ತೆ, ನಿಮ್ ಚಿಕ್ಕ ಕಂದಾನೆ ಧೈರ್ಯವಾಗಿ ರೊಮ್ಯಾಂಟಿಕ್ ಆಗಿ ಕಾಲೇಜಲ್ಲಿ ಎಲ್ರ ಮುಂದೆ ನನಗೆ ಪ್ರಪೋಸ್ ಮಾಡಿದಾಗ ಗೊತ್ತಾ? ಮದ್ವೆ ಆಗಿದ್ದು ಮುಂಗಾರು ಮಳೆ ಪ್ರಾರಂಭದಲ್ಲಿ ಬರೋ ಗಣೇಶ್ ತರ ಇದ್ದ. ಈಗ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಗಣೇಶ್ ತರ ಆಗಿದ್ದಾನೆ. ಕೈಯಲ್ಲಿ ಒಂದ್ ಮೊಲ ಇಲ್ಲ ಅಷ್ಟೇ. ಆಗ್ತೀನಿ ನೋಡು. ತರ್ಲೆ ಅಂದ್ರೆ ತರ್ಲೆ, ಎಷ್ಟು ಮಾತಾಡ್ತೀರಿ ನೀನು? ಬಾಬಾ, ಅಡಿಗೆ ಮನೇಲಿ ಕೆಲ್ಸ ಇದೆ, ಕೆಲ್ಸ ನೋಡೋಣ. ನಾ ಬನ್ನಿ. ಏಯ್ ಸೇಬ್ ಬಿಡ್ರಪ್ಪ, ಬರಮ್ಮ ಈ ಕಡೆ. ಏನ ಬನ್ನಿ ಬನ್ನಿ. ಏಯ್ ಮಕ್ಕನ್ ನೋಡ್ತೀವಿ, ಹೋಗ್ರಿ ಚೇಪ್ ತಂದು ಹಾಕ್ರಿ, ಹೋಗ್ರಿ. ಅಣ್ಣ, ಕಾಫಿ ಟೀ ಏನಾದ್ರು ತರಿಸ್ಲಾ? ಯಜಮಾನ್ರೆ, ಎಲ್ರು ಬಂದಿದ್ದಾರೆ, ನೀವೇನ್ ಮಾತಾಡ್ಬೇಕು ಅದ್ ಮಾತಾಡ್ಬೋದಲ್ಲ? ನೋಡ್ರಪ್ಪ, ಪ್ರತಿ ವರ್ಷದ ಪ್ರಕಾರ ಗಣೇಶೋತ್ಸವನ ಈ ವರ್ಷನೂ ವಿಜೃಂಭಣೆಯಿಂದ ಮಾಡ್ಬೇಕು ಅಂತಿದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ನಮಗ್ ಬೇಕು. ನೀವೆಲ್ಲ ವಯಸ್ಸಿಂದ ಯಾವ ವೈಮನಸ್ಸಿಲ್ದೆ ಗಣಪತಿ ಉತ್ಸವನ ನಡೆಸ್ಕೊಡ್ಬೇಕು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಗಣೇಶೋತ್ಸವದ ಉಸ್ತುವಾರಿಕೆ ಒಂದೊಂದು ವರ್ಷ ಒಬ್ಬೊಬ್ರಿಗೆ ಹೋಗಿದೆ. ಈ ವರ್ಷ ಈ ಜವಾಬ್ದಾರಿನ ಯಾರಿಗೆ ಕೊಡೋದಕ್ಕೆ ಅನ್ನೋದಕ್ಕೆ ನಿಮ್ಮನ್ನೆಲ್ಲ ಕರೆಸಿರೋದು. ಇನ್ಯಾರಿಗೆ ಅಂದ್ರೆ 3 ವರ್ಷದ ಹಿಂದೆ ನಮ್ಮ ಸೂರ್ಯಣ್ಣ ಚಂದ್ರಣ್ಣ ಈ ಉಸ್ತುವಾರಿಕೆನ ತಗೊಂಡಿದ್ರು. ನಮ್ಮ ಏರಿಯಾದೆಲ್ಲ ಕಲೆಕ್ಷನ್ ಆಗಿರೋ ದುಡ್ಡಲ್ದೆ ಅವರೇ ತಮ್ಮ ಸ್ವಂತ ಕೈಯಿಂದ ದುಡ್ಡನ್ನ ಹಾಕಿ ಹಬ್ಬನ ವಿಜೃಂಭಣೆಯಿಂದ ಮಾಡಿದ್ರು. ಇಂಥ ದೊಡ್ಡ ಮನ್ಸಿರೋ ಇವ್ರಿಗೇನೆ ಉಸ್ತುವಾರಿಕೆನ ಕೊಡ್ಬೇಕು. ಏನಂತೀರಪ್ಪ? ಅಷ್ಟೇ ಅಲ್ಲ ಯಜಮಾನ್ರೆ, ಹಬ್ಬಕ್ಕೆ ಅಂತ ಬಂದವ್ರಿಗೆ ತುಂಬಾ ದಾನ ಧರ್ಮ ಮಾಡಿದ್ದಾರೆ. ಹೆಣ್ಣು ಮಕ್ಕಳಿಗೆ ಸೀರೆ, ಗಂಡಸರಿಗೆ ಶರ್ಟ್ ಪೀಸು, ಹೀಗೆ ಒಂದಾ ಎರಡಾ? ನೀನ್ ಹೇಳ್ತಾ ಇರೋದನ್ನ ಸರಿ, ಆದ್ರೆ ಇದು ದೇವ್ರ ಕಾರ್ಯ ಆಗಿರೋದ್ರಿಂದ ಎಲ್ರಿಗೂ ಒಂದೊಂದು ಅವಕಾಶ ಸಿಗ್ಬೇಕು ಅಲ್ವಾ? ನಿನ್ನೆ ನಮ್ಮ ಕಮಿಟಿ ಮೀಟಿಂಗ್ ಅಲ್ಲಿ ನಾವೆಲ್ಲ ಸೇರ್ಕೊಂಡು ಒಂದು ನಿರ್ಧಾರ ತಗೊಂಡಿದೀವಿ. ನಮ್ಮ ನಂದಣ್ಣ ಅವರು ನಮ್ಮ ಏರಿಯಾದಲ್ಲಿ ಎಲ್ರಿಗೂ ಬೇಕಾಗಿರೋರು. ಯಾರನ್ನ ಕೇಳಿದ್ರು ಅವ್ರ ಬಗ್ಗೆ ಒಳ್ಳೇದನ್ನೇ ಹೇಳ್ತಾರೆ. ಯಾಕೆ ಅಂದ್ರೆ ಎಲ್ಲರ ಹತ್ರ ಅಷ್ಟು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿರೋ ವ್ಯಕ್ತಿ ಅವರು. ಅದಕ್ಕೆ ಈ ವರ್ಷದ ಗಣಪತಿ ಉತ್ಸವದ ಉಸ್ತುವಾರಿನ ಅವ್ರಿಗೆ ಕೊಡ್ಬೇಕು ಅಂತ ನಾವೆಲ್ಲ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಏಯ್ ಕುಳ್ಳಿ, ಇದ್ದಾಳೆ ಮೇಲೆ. ಏನ
ನೀನ್ ಕೂತಿರುವಾಗ ದೇವ್ರು ರಪ್ ಅಂತ ಪಾಸ್ ಆದ್ರೆ ನೀನ್ ಎದ್ ನಿಂತ್ಕೊಂಡು ನಮಸ್ಕಾರ ಹೊಡಿಬೇಕು ತಾನೆ. ಏನ್ ಹಂಗೆ ಕೂತಿದ್ಯಾ? ನಮಸ್ಕಾರ ಹೊಡಿಯೋದಲ್ವಾ? ಹಾ, ಹಂಗೆ ದೇವ್ರಿಗೆ ನಮಸ್ಕಾರ ಹೊಡೆದು ತಲೆಗೆ ಈಡ್ಗಾಯಿ ಹೊಡಿತೀನಿ. ನಿನಗೂ ಹೊಡಿಲ್ಲ ಸರ್? ಯಾಕೆ ಕಾನೂನ್ನ ಕೈಗೆ ತಗೋತಿದ್ಯಾ? ಏಯ್ ಸಾಕ್ ಸುಮ್ನಿರೋ. ಏನ್ ನಿನ್ನ ದೇವ್ರ ಅನ್ಕೊಂಡಿದ್ಯಾ? ಯಾವ ಆಂಗಲ್ ಇಂದನೂ ನೀನ್ ದೇವ್ರ ತರ ಕಾಣಿಸ್ತಿಲ್ಲ. ಹೋಗ್ತಾ ಇರೋ. ತುಂಬಾ ಮಾತಾಡಿದ್ರೆ ವಿಡಿಯೋನ ವೈರಲ್ ಮಾಡ್ಬಿಡ್ತೀನಿ. ಬಿಡ ಬಿಡ ಬಿಡ, ನಾನ್ ಸೈಲೆಂಟ್ ಆಗಿರ್ತೀನಿ. ಏನು ಮಾತು ಟಾಪ್ ಗೇರಲ್ಲಿ ಹೋಗ್ತಾ ಇತ್ತು, ವಿಡಿಯೋ ಬಗ್ಗೆ ಮಾತಾಡಿದ ತಕ್ಷಣ ರಿವರ್ಸ್ ಗೇರ್ ಬಂದ್ಬಿಡ್ತಲ್ಲ. ಆಯ್ತು ಸರ್, ನಾನ್ ಹಿಂಗ್ ಬರ್ತೀನಿ. ಏಯ್, ಎಲ್ಲಿಗೆ ಹೋಗ್ತಾ ಇದ್ಯಾ? ಬಾ, ನೀನಂತೂ ಗುಂಡ್ರಿಗೋಗಿ ಈ ಕ್ಲಾಸು ಗೀಸು ಏನೂ ಇಲ್ಲ. ಅದು ನಾನು ಓದ್ಕೊಬೇಕು ಕಣು, ಕ್ಲಾಸಸ್ ಇದೆ. ಓಹೋ, ವಿಧೇಯ ವಿದ್ಯಾರ್ಥಿನಿ. ನೀನು ಕ್ಲಾಸ್ಗಾದ್ರೂ ಹೋಗು, ಫಸ್ಟ್ ರ್ಯಾಂಕ್ ಆದ್ರೂ ಬಾ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಅದಕ್ಕಿಂತ ಮುಂಚೆ 2 ಕುಂಟ ಹಾಕ್ಬಿಟ್ಟು ಹೋಗು. ಗುಂಡ ವಲ್ಲಭ, ಕ್ಯಾಂಪಸ್ ಅಲ್ಲಿ ಏನೇನೋ ಮಾತಾಡ್ತೀಯೋ. ಏ ಗುಂಡಲ್ಲ ಕಣೆ, ಚೆಂಡು. ಕುಂಟ ಹಾಕ್ಬಿಟ್ಟು ಹೋಗು ಅಂತ ಅಂದಿದ್ದು. ಕುಂಟ ನನ್ ಕೈಲಾಗಲ್ಲ. ಆಗಲ್ವಾ? ಸರಿ ಇರು, ತೆಗಿತೀನಿ ಫೋನ್. ಇಲ್ಲ ಇಲ್ಲ, ಹಾಕ್ತೀನಿ. ಇವಳೇನೋ ಮಗ, ಕೋತಿಗಳು ಸರ್ ಕೋತಿಗಳು ಮೂವಿಲಿ ಮುನಿಯ ಮಂತ್ರ ನಡೀತಾವಳೆ. ಮಗ ಮುನಿಯಮ್ಮ ಅಲ್ಲ ಮಗ, ಪುಷ್ಪ. ಆದ್ರೆ ಫೈರ್ ಅಲ್ಲ, ಇದು ಕಾಲಿಫ್ಲವರ್. ಏಯ್ ಮಗ, ತಗೊಳ್ಳೋ, ನೀರ್ ಕುಡಿ. ಇರೋ. ಏಯ್, ನೀರ್ ಕುಡ್ಸೆ. ಏಯ್ ವಲ್ಲಭ, ಜಾಸ್ತಿ ಆಯ್ತು ನೋಡು. ಹೌದೌದು, ಜಾಸ್ತಿ ಆಯ್ತು ಅಂತಾನೆ ನಾನು. ಹಾ, ಆಯ್ತು, ಆ ಮಾಡು. ನೀನೆ ಆ ಮಾಡ್ಸು. ಏನ? ಹಾ, ನೀನೆ. ಹಾ, ಇವಾಗ ಹೆಂಗ್ ಬಂದೆ? ಹಂಗೆ ಕುಂಡ್ಕೊಂಡು ಕ್ಲಾಸ್ ರೂಮ್ ಹೋಗು. ಹಲೋ, ನಿಮ್ಗೇನ್ ಸ್ಪೆಷಲ್? ಮನೇಲೆಲ್ಲ ಆರಾಮಾಗಿದ್ದಾರೆ ತಾನೆ? ಅವಳ ಫ್ರೆಂಡ್ ಆಗಿದ್ದಕ್ಕೆ ನೀನು ಕುಂತ್ಕೊಂಡೇ ಹೋಗ್ಬೇಕು. ನಾವಾ? ನೀನಲ್ಲ ಸಿಸ್ಟರ್, ಡೋಂಟ್ ವರಿ. ಎಸ್, ನೀನ್ ಅಮೂಲ್ಯನ್ ಫ್ರೆಂಡ್ ಅಲ್ವಾ? ನೀನ್ ಕುಂತ್ಕೊಂಡೇ ಹೋಗ್ಬೇಕು. ನಂದಣ್ಣ, ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನೋಡಿ ನಂದಣ್ಣ, ಇದ್ರಲ್ಲೇನು ಒತ್ತಾಯ ಇಲ್ಲ. ನೀವು ಮನಸ್ಫೂರ್ತಿಯಾಗಿ ಒಪ್ಕೋಬೇಕು ಅಂತಂದ್ರೆ ಮಾತ್ರ ಒಪ್ಕೊಳ್ಳಿ. ಅಯ್ಯೋ, ಹಾಗೆಲ್ಲ ಏನೂ ಇಲ್ಲ ಯಜಮಾನ್ರೆ. ದೇವ್ರ ಸೇವೆ ಮಾಡೋ ಕೆಲಸ ಯಾರಾದ್ರೂ ಬೇಡ ಅಂತಾರ? ಸಂತೋಷವಾಗಿ ಮಾಡ್ತೀನಿ. ಹಾ, ಸರಿ ಹೋಯ್ತು. ಅಲ್ಲ ಯಜಮಾನ್ರೆ, ನಿಮ್ಗೆ ಈ ಜವಾಬ್ದಾರಿನ ವಹಿಸೋದಿಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ಕೊಂಡು ಬದುಕ್ತಿರೋರ ಹತ್ರ ಹೋಗಿ ಎಲ್ರಿಗೂ ಅನ್ನದಾನ ಮಾಡು ಅಂತ ಹೇಳ್ತಾ ಇದ್ದೀರಾ. ದಿನ ಮನೇಲಿರೋ ದೇವ್ರ ಫೋಟೋಗೆ 2 ಬಿಡಿ ಹೂವು ತಗೊಂಡೋಗೋದಿಕ್ಕೆ ಯೋಚನೆ ಮಾಡೋರ ಹತ್ರ ಗಣೇಶನ್ ವಿಗ್ರಹಕ್ಕೆ ಅಲಂಕಾರ ಮಾಡು ಅಂತ ಹೇಳ್ತಾ ಇದ್ದೀರಾ, ಅದು ಹಬ್ಬಕ್ಕೆ. ಇದಕ್ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲಪ್ಪ. ಏನೋ ದಿನ ಮನೇಲಿ ಮಾಮೂಲಿ ಅಡ್ಗೆನೆ ಇರುತ್ತೆ, ಹಬ್ಬ ದಿನಾನಾದ್ರೂ ಭರ್ಜರಿಯಾಗಿ ತಿನ್ನೋಣ ಅನ್ಕೊಂಡ್ರೆ ನೀವು ಹೋಗಿ ಈ ನಂದನ್ಗೆ ಜವಾಬ್ದಾರಿನ ವಹಿಸ್ತಾ ಇದ್ದೀರಾ. ಹಾಗಿದ್ರೆ ಫಿಕ್ಸು, ಹಬ್ಬ ದಿನನು ಎಲ್ರಿಗೂ ತಿಳಿಸಾರು ನೀರ್ಮಜ್ಜಿಗೆನೆ. ನೋಡಿ, ನಾವು ಕಂಪ್ನಿಯವರೆಲ್ಲ ಒಂದು ನಿರ್ಧಾರ ತಗೊಂಡು ನಿಮ್ಮನ್ನೆಲ್ಲ ಕೇಳ್ತಾ ಇದೀವಿ ಅಂದ್ರೆ ಅದು ನಿಮ್ಮ ಮೇಲೆ ಇಟ್ಟಿರೋ ಗೌರವ. ಆ ಗೌರವನ ಉಳಿಸ್ಕೊಳ್ಳೋ ಕೆಲಸ ಮಾಡಿ. ಅದನ್ನ ಬಿಟ್ಟು ಬೇರೆಯವ್ರನ್ನ ಹೀಯಾಬೇಡಿ. ರಮೇಶ, ನಿನ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಗಣೇಶೋತ್ಸವನ ಎಷ್ಟೊಂದು ವಿಜೃಂಭಣೆಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ. ಆ ವಿಷಯದಲ್ಲಿ ನಮ್ ದಂದಣ್ಣ ಎಲ್ರೂ ಮೀರ್ಸೋ ಅಂತ ವ್ಯಕ್ತಿ. ಹೇ ರಮೇಶ, ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬೇಕು. ನಂದಣ್ಣ,
ಅವ್ನು ಮಾತಾಡಿರೋ ಮಾತಿಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪರವಾಗಿಲ್ಲ ಯಜಮಾನ್ರೆ. ನಂದಣ್ಣ, ಇದರಲ್ಲಿ 10 ಲಕ್ಷ ರೂಪಾಯಿ ಇದೆ. ಇದು ನಮ್ಮ ಏರಿಯಾದವರಿಂದ ಕಲೆಕ್ಟ್ ಆಗಿರೋ ದುಡ್ಡು. ತಗೊಳ್ಳಿ ದಯವಿಟ್ಟು. ನಿಮಗೆ ದೇವ್ರು ಒಳ್ಳೇದು ಮಾಡಿ. ಯಜಮಾನ್ರೆ, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನಂದೊಂದು ಮನವಿ ಇದೆ. ಅದೇನು ಅಂತ ಹೇಳಿ ನಂದಣ್ಣ. ಪ್ರತಿ ವರ್ಷ ನಾವು ಗಣೇಶ ಹಬ್ಬನ ತುಂಬಾ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದಿದ್ದೀವಿ. ಬಹುಶಃ ಈ ಗಣೇಶ ಹಬ್ಬಕ್ಕೆ ಆಗೋ ಕಲೆಕ್ಷನ್ನು ಬೇರೆ ಯಾವ ಹಬ್ಬಕ್ಕೂ ಆಗೋದಿಲ್ಲ. ನೀವು ಹೇಳ್ತಾ ಇರೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಂದಣ್ಣ. ಈಗ ಗಣೇಶ ಹಬ್ಬಕ್ಕೆ ಈ ದುಡ್ಡಲ್ಲಿ ನಾವು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಖರ್ಚು ಮಾಡಿ ಮಿಕ್ಕಿದ ದುಡ್ಡನ್ನ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇಟ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಇದರಿಂದ ಎಲ್ರಿಗೂ ಒಳ್ಳೇದಾಗತ್ತೆ, ಪುಣ್ಯನೂ ಬರುತ್ತೆ. ಒಂದ್ಸಲ ಯೋಚನೆ ಮಾಡಿ. ನನ್ನ ಮಾತನ್ನ ಅತಿರೇಕ ಅಂತ ಅನ್ಕೋಬೇಡಿ. ದೇವ್ರು ನಮ್ಮ ಹತ್ರ ಯಾಕೆಷ್ಟು ಕಮ್ಮಿ ದುಡ್ಡಲ್ಲಿ ಹಬ್ಬ ಮಾಡಿದಿ ಅಂತ ಏನು ಕೇಳಕ್ ಬರೋದಿಲ್ಲ. 4 ಜನಕ್ಕೆ ಅನ್ನದಾನ ಮಾಡಿದ್ರೆ, 4 ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಆ ಗಣೇಶಂಗೂ ತುಂಬಾ ಸಂತೋಷ ಆಗುತ್ತೆ. ಮಂದಣ್ಣ, ಈ ಏರಿಯಾ ಜನ ನಿಮ್ಮ ಮೇಲೆ ಯಾಕೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಿದಾರಂತ ಈಗ ನಮ್ಗೆ ಅರ್ಥ ಆಗ್ತಾ ಇದೆ. ನಮ್ಗೆ ಇದರಲ್ಲಿ ಸಂಪೂರ್ಣ ಒಪ್ಪಿಗೆ ಇದೆ. ನೀವೆಲ್ಲ ಏನ್ ಹೇಳ್ತೀರಪ್ಪ? ನಂದಣ್ಣ, ಹಬ್ಬ ತುಂಬಾ ಹತ್ರದಲ್ಲೇ ಇದೆ, ಬೇಗ ಎಲ್ಲ ತಯಾರಿ ಮಾಡ್ಕೊಳ್ಳಿ. ನೀವೆಲ್ಲ ಇರ್ಬೇಕಾದ್ರೆ ಇದೆಲ್ಲ ನಂಗೆ ಯಾವ ಲೆಕ್ಕ? ಮಾಡ್ತೀನಿ. ನಂದಣ್ಣ, ದುಡ್ಡೆಲ್ಲ ಸರಿಯಾಗಿದೆಯಾ ಅಂತ ಮನೆಗೆ ಹೋದ್ಮೇಲೆ ಲೆಕ್ಕ ಮಾಡಿ. ಆಯ್ತಣ್ಣ, ಹೇಳ್ತೀನಿ.